ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಆಡ್ತಾಯಿದ್ದೀವಿ ಅಂತಂದರೆ ಕಸ್ಟಮ್, ಅದು 1v1. ಅದು ನಮ್ಮ ವೇಣು ಅವ್ರ ಜೊತೆಗೆ. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ಅವ್ರ ಜೊತೆನೇ ಮತ್ತೆ ಕಸ್ಟಮ್ ಮಾಡ್ತಾಯಿದ್ದೀವಿ. ಅದೇ ಸೇಮ್ 1v1 ಆಡ್ತಾಯಿದ್ದೀವಿ. ಅದು ಸೇಮ್ ಗನ್ ಹಾಗೂ ಸೇಮ್ ರೌಂಡ್ಸ್ ಹಾಗೆ ಎಲ್ಲ ಸೇಮ್ ಇರುತ್ತೆ. ಸೊ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಲಾಸ್ಟ್ ಮ್ಯಾಚಲ್ಲಿ ಇದ್ದಂಗೆ ಸೇಮ್ ಇದೆ. ಪಾಸ್ವರ್ಡ್ ಹಾಕ್ಬಿಡೋಣ. ಒಂದು ಸತಿ ತುಂಬ ಜನ ಬಂದಿದ್ದರು, ಸೊ ಅದೇ ಥರ ಆಗಬಾರ್ದು ಅಂತೇಳಿ ಪಾಸ್ವರ್ಡ್ ಹಾಕೋಣ. ಇವ್ರನ್ನ ಯಾರೋ ಬಂದಿದ್ದಾರೆ, ಕಿಟ್ ಮಾಡಿ ಹಾಕ್ಬಿಡೋಣ ಇವನ್ನ. ಸೊ ಎಲ್ಲ ಸೇಮ್, ಗನ್ಸ್ ಎಲ್ಲ ಸೇಮೇ, ಏನು ಚೇಂಜಸ್ ಇರೋಲ್ಲ. ಯಾರೋ ಬರ್ತಾಯಿದ್ದಾರೆ, ಪಾಸ್ವರ್ಡ್ ಹಾಕಿದ್ದೀನಿ ಮತ್ತೆ ಬರ್ತಾಯಿದ್ದಾರೆ. ಹಾಕಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ ಈಗ ಅನಿಸುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ಈಗ ಮ್ಯಾಚ್ ಒಳಗೆ ಬಂದಿದ್ದೀವಿ. ಒಂದು ಸತಿ ಸೆನ್ಸಿಟಿವಿಟಿ ನೋಡ್ಕೊಂಬಿಡೋಣ, ನೀವು ಕರೆಕ್ಟಾಗಿದೆಯಾ ಅಂತ. ಯಾಕೆಂದರೆ ಬೇರೆ ಮ್ಯಾಚಸ್ ಆಡ್ಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಸೊ ಸೇಮ್ ಗನ್ಸ್ ನೋಡ್ಬೋದು. ಡೆಸರ್ಟ್ ಈಗಲ್ M187, ಹೆಲ್ಮೆಟ್ ಲೆವೆಲ್ 2, ವೆಸ್ಟ್ ಲೆವೆಲ್ 2, ರಿಪೇರ್ ಕಿಟ್ಟು ಹಾಗೂ ಗ್ಲೂ ವಾಲ್ ಮತ್ತೊಂದು ಲೆವೆಲ್ 3. ಸೊ ಈ ಮ್ಯಾಚಲ್ಲಿ ಹೊಡಿತೀವ ಇಲ್ವಾ ನೋಡೋಣಂತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಸೋತಿರೋದಕ್ಕೆ ಇವನ ಥರ ಬೇಜಾರಲ್ಲಿದ್ದ. ನೋಡೋಣ ಹೊಡಿತಾನ ಅಂತ. ಚೆನ್ನಾಗಿ ಫುಲ್ಲು ಸೋತಲ್ಲಿ ಆಡ್ತಾ ಇದ್ದಾನೆ. ಸೊ ಆದರೂ ಬಿಡೋ ಚಾನ್ಸಸ್ ಅಂತೂ ಇಲ್ಲ. ಅದೇ ಹೊಡಿತೀವಿ. ಸುಮ್ಮನೆ ಪ್ಲೇಯರ್ ಆಗ್ತಿದ್ದೀವಪ್ಪ. ನಂದು ಯಾಕೋ ಲಾಂಗ್ ರೇಂಜಿಗೆ ಹೋಗ್ತಾಯಿದ್ದೀನಿ. ಶಾರ್ಟ್ ರೇಂಜಲ್ಲಿ ಬಂದರೆ ಓಡ್ಬಿಡ್ತೀನಿ ಅಂತ ಭಯ. ಫುಲ್ ಡ್ಯಾಮೇಜಲ್ಲಿದ್ದಾನೆ ಅವನು. ಸೊ ಫುಲ್ ಡ್ಯಾಮೇಜಲ್ಲಿದ್ದ 360 ಹಾಕೊಂಬಿಟ್ಟ. ಸೊ ಅಷ್ಟೋ ತನಕ ನಾವು ಆರಾಮಾಗಿ ಇಮೋಟ್ ಹಾಕ್ಕೊಂಡು ನಿಂತ್ಕೊಳ್ಳೋಣ. ಸೊ ಅವನ ಹತ್ರ ಇರೋದೆಲ್ಲ ತುಂಬ ಡೈಮಂಡ್ಸ್ ಕೊಟ್ಟು ತೆಗ್ದಿರೋ ಅಂತ ಇದು ಇಮೋಟ್ಸ್ಗಳು. ನನ್ನ ಹತ್ರ ಆ ಥರ ಎಲ್ಲ ಏನಿಲ್ಲ. ಎಲ್ಲಿಂದ ಬರ್ತಾನೆ ಅಂತಲೇ ಗೊತ್ತಾಗಲ್ಲ. ನಾನು ಯಾಕೋ ಲಾಂಗ್ ರೇಂಜಿಗೆಲ್ಲ ಇದೇ ಗನ್ನಲ್ಲಿ ಹೊಡಿತಾ ಇದ್ದೀನಿ. ಸೊ ಫೈನಲಿ ಈ ರೌಂಡಲ್ಲೂ ಕೂಡ ಫಸ್ಟ್ ರೌಂಡ್ ನಾವು ಹೊಡೆದಿದ್ದೀವಿ. ಸೊ ನೋಡ್ಬೋದು ಯಾವ ಥರ ಹೊಡೆದೆ, ಎಷ್ಟು ಸ್ಟ್ರಗಲ್ ಮಾಡಿದೆ ಅಂತ. ಲಾಸ್ಟ್ ಮ್ಯಾಚಲ್ಲಿ ಈಸಿಯಾಗಿ ಹೊಡೆದಿದ್ದೆ. ಈ ರೌಂಡಲ್ಲಿ ತುಂಬ ಆಟಾಡಿಸಿ ಹೊಡೆಸ್ಕೊಂಡಿದ್ದಾನೆ. ಸೊ ಈಗ 1 ಮತ್ತು 0 ಆಗಿದೆ. ಅದೇ ಜೋಶಲ್ಲಿ ಆಡೋಣ. ನಾನೇನು ಅಷ್ಟು ಇದರಲ್ಲೇನಿರಲಿಲ್ಲ ಅವನಿಗೇನು. ಸೊ ಅವನು ಯಾಕೋ ಮತ್ತೆ ಆಡೋಣ ಅಂತ ಅಂದ, ಮತ್ತೆ ಆಡ್ತಾಯಿದ್ದೀನಿ. ಈ ಸತಿನೂ ಸೋತ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಜಾರಾಗಿರ್ತಾನೆ, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ನಾವು ಗೆಲ್ಲೇಬೇಕಲ್ಲ. ಯಾರು ಒಬ್ಬರು ಗೆಲ್ಲಬೇಕು, ಯಾರೊಬ್ಬರು ಸೋಲ್ಲೇಬೇಕು ಮ್ಯಾಚ್ ಅಂತ ಹೇಳೋದ್ಮೇಲೆ. ಈ ರೌಂಡಲ್ಲಿ ಏನಾಗುತ್ತೆ ನೋಡೋಣ, ಹೊಡಿತೀನ ಇಲ್ಲ ಅಂತ. ಹಿಂದೆ ಬಂದೆ ಕಣೋ. ಇದ್ಯಾವ ಥರ ಇದು ಗ್ಲೂವರ್ ಒಳಗಡೆ ಎಲ್ಲ ಬರ್ತಾಯಿದ್ದಾನೆ ಬಸ್. ಗಾಯ್ಸ್ ನೀವು ನೋಡ್ಬೋದು ಅವ್ನು ಯಾವ ಥರ ಗ್ಲೂವರ್ ಒಳಗಡೆ ಎಲ್ಲ ಬಂದ್ಬಿಟ್ಟ ಅಂತ. ನೋಡಿ ಮತ್ತೆ ಇಲ್ಲೇ ಬಂದಿದ್ದಾನೆ. ಯಾಕೋ ಕೈಯಲ್ಲಿ ಸ್ವಲ್ಪ ಸ್ವೆಟ್ ಆಗ್ತಿದೆ ಕೈ. ಲಾಂಗ್ ರೇಂಜಲ್ಲಿ ಶಾರ್ಟ್ ರೇಂಜಿಗೆ ಬಂದರೆ ಓ ಮೈ ಗಾಡ್. ಸೊ ಸೂಪರಾಗಿ ಹೊಡೆದಿದ್ದಾನೆ. 1-1 ಈಚ್ ಕೂಡ ಆಗಿದೆ. ಲಾಲ್ ಇಮೋಟ್ ಆಗ್ತಾ ಇದ್ದಾನೆ. ಸೋತಿದ್ದಾನಲ್ಲ, ಸ್ವಲ್ಪ ಇರುತ್ತೆ, ಜೋಶ್ ಬಂದ್ಬಿಡುತ್ತೆ ಒಂದು ರೌಂಡ್ ಹೊಡೆದಿದ ತಕ್ಷಣ.
ಸೊ ನಾವೆಲ್ಲ ಏನೇನು ಬೇಕೆಲ್ಲ ತೊಗೊತಾ ಇದ್ದೀನಿ. ಈ ರೌಂಡಲ್ಲಿ ಹೊಡಿಬೇಕು, ಯಾಕೆಂದರೆ ಅವನು ಇಮೋಟ್ ಹಾಕ್ಬಿಟ್ಟಿದ್ದಾನೆ. ಹೊಡಿಲಿಲ್ಲ ಅಂದರೆ ಮಾನ ಬರೆಯೋದು ಪ್ರಶ್ನೆ. ಸೊ ಈ ರೌಂಡಲ್ಲಿ ಹೊಡಿಲೇಬೇಕು, ಯಾಕೆಂದರೆ ಇಮೋಟ್ ಹಾಕಿದ್ದಾನೆ. ಈ ರೌಂಡಲ್ಲಿ ಹೊಡಿಲೇಬೇಕು, ಇಲ್ಲ ಅಜೀವಾಗಿ ಹೋಗ್ಬಿಡುತ್ತೆ. ಸೊ ನೋಡೋಣ ಹೊಡಿತೀನಾ ಇಲ್ವಾ ಅಂತ ನೋಡೋಣ. ನಾನು ಯಾವುದೇ ಥರ ರಿಸ್ಕ್ ತೊಗೊಳ್ದೆ ಆರಾಮಾಗಿ ಆಡಿದ್ದೀನಿ. ಜಂಪು ಗಿಂಪು ಯಾವುದು ಜಾಸ್ತಿ ಮಾಡ್ದಲೆ ಆರಾಮಾಗಿ ಆಡಿದ್ದೀನಿ. ಸ್ವಲ್ಪ ಕೈ ಸ್ವೆಟ್ ಆಗ್ತಿರೋದ್ರಿಂದ ಕೀಸ್ ಒತ್ತೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಹಂಗಾಗಿ ನಿಂತ್ಕೊಂಡು ಆಡ್ತಾ ಇದ್ದೀನಿ. ಸ್ವಲ್ಪ ಕೈ ಸ್ವೆಟ್ ಆಗ್ತಿರೋದ್ರಿಂದ ನಿಂತ್ಕೊಂಡು ಆಡೋ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಕೈನ ಒರ್ಸ್ಕೊಂಡು ಗೇಮ್ ಆಡ್ತಾಯಿದ್ದೀನಿ. ಸೊ ಈಗ 2 ಮತ್ತು 1 ಆಗಿದೆ. ಈ ರೌಂಡಲ್ಲಿ ಏನಾಗುತ್ತೆ ನೋಡೋಣ. ನಾನು ಇಮೋಟ್ ಹಾಕೋಣ ಅಂದರೆ ತುಂಬ ಬೇಜಾರಾಗೋಗ್ಬಿಟ್ಟು ಹಾಗಾಗಿ ಇಮೋಟ್ ಆಗ್ತಾಯಿಲ್ಲ. ಇಲ್ಲಾಂದರೆ ಆಗ್ತಾಯಿದ್ದೆ. ಬಂದ್ಬಿಟ್ಟು ಒಂದೇ ಬುಲೆಟಲ್ಲಿ ಹೊಡೆದ್ಬಿಟ್ಟೆ. ಅವ್ನು ಕಾಯ್ಕೊಂಡು ನಿಂತಿದ್ದ. ಅವ್ನು ಗ್ಲೂ ಅಲ್ಲೂ ಹಾಕಿಲ್ಲ, ಏನೂ ಹಾಕಿಲ್ಲ. ಆ ಥರ ಓಪನ್ನಲ್ಲಿದ್ದರೆ ಯಾರು ಹೊಡೆಯಲ್ಲ ಹೇಳಿ. ಹಂಗಾಗಿ ಬಂದ್ಬಿಟ್ಟು ಹಾಕ್ಬಿಟ್ಟೆ. ಸೊ ಹೊಡ್ಸ್ಕೊಂಡಿದ್ದಾನೆ. ಈಗ ಮತ್ತೆ ಇಮೋಟ್ ಹಾಕೋಣ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಪಾಪ ಬೇಜಾರಾಗ್ತಾನೆ ಅಂತ ಹಾಕಕ್ಕೆ ಹೋಗಲ್ಲ ಅಷ್ಟೇ. ಹಾಕಿದರೆ ಸ್ವಲ್ಪ ಬೇಜಾರಾಗ್ಬಿಡ್ತಾನೆ. ಸೊ ಇವಾಗ 3 ಮತ್ತು 1 ಆಗಿದೆ. ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಇದೇ ರೀತಿಯಾಗಿತ್ತು. 4-1 ಬಂದು ನಿಂತಿದ್ವಿ. ಈ ರೌಂಡಲ್ಲಿ 3-1 ಬಂದು ನಿಂತಿದ್ವಿ. ಹೋದ ಮ್ಯಾಚ್ಗೂ ಈ ಮ್ಯಾಚ್ಗೂ ತುಂಬ ಇದರಲ್ಲಿ ಆಡ್ತಾಯಿದ್ದೆ. ನಾನು ಡ್ಯಾಮೇಜ್ ಕೊಟ್ಟಿದ್ದೆ, 80 ಡ್ಯಾಮೇಜ್ ಏನೋ ಕೊಟ್ಟೆ. ಬಟ್ ಆದ್ರೂ ನನಗೆ ಹೊಡೆದ್ಬಿಟ್ಟ. ಇಮೋಟ್ ಆಗ್ತಾಯಿದ್ದಾನೆ. ನನಗೂ ಯಾಕೋ ಸ್ವಲ್ಪ ಉರಿಸ್ಬೇಕು ಅಂತ ಅನ್ನಿಸ್ತಿದೆ. ಸೊ ನಾನೇ ಇಮೋಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಈ ಮ್ಯಾಚಿಂದ ಇಮೋಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಅವನು ಹೊಡಿತಾನ, ನಾನು ಹೊಡಿತೀನ, ನಾನು ಇಮೋಟ್ ಹಾಕ್ತೀನ, ಅವನು ಇಮೋಟ್ ಹಾಕ್ತಾನ ಅಂತ ನೋಡೋಣ. ಹಾಗೆ ಈ ಮ್ಯಾಚಲ್ಲಿ 3 ಮತ್ತು 2 ಆಗಿಬಿಟ್ಟಿದೆ. ಸೊ ಇದು ಯಾವ ಥರ ಹೊಡೆದೆ ಅಂತ ಗೊತ್ತಾಗಲಿಲ್ಲ. ಹೊಡೆದ್ಬಿಟ್ಟು ಡೈರೆಕ್ಟ್ ಕೆಳಗಡೆ ಜಂಪ್ ಆಗಿಬಿಟ್ಟೆ. ಇವಾಗ ಇಮೋಟ್ ಹಾಕೋಣ, ಅಯ್ಯೋ ಓಡಿತು. ನಾನು ಅಲ್ಲಿಂದ ಮೇಲೆ ಎದ್ದು ಇಮೋಟ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊತ್ತಿಗೆ ಹೋಗ್ಬಿಡ್ತು. ನೆಕ್ಸ್ಟ್ ರೌಂಡಿಗೆ ಶಿಫ್ಟ್ ಆಗಿಬಿಟ್ವಿ. ಸೊ ಇವಾಗ ಈ ರೌಂಡಲ್ಲಿ 4-2 ಆಗಿದೆ. ಹಾಗೆ ಇಮೋಟ್ ಹಾಕೋಣ ಅಂತಿದ್ರೆ ಅದು ಅಷ್ಟೊತ್ತಿಗೆ ರೌಂಡ್ ಶಿಫ್ಟ್ ಆಯಿತು. ಸೊ ಹಾಕೋಕ್ಕಾಗಲಿಲ್ಲ. ಸೊ ಏನೋ ಇಲ್ಲಿ ಸೊ ನೋಡಿರಿ ನೀವು ಡ್ಯಾಮೇಜ್ ಕೊಟ್ಟಿರೋದು 5372 ಕಿಲ್ಸ್ ಆಗಿದೆ. ಸೊ 1000ಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ, 4 ಕಿಲ್ ಆಗಿದೆ. ಅದರ ಡಬಲ್ ಆಗಿದೆ. ಈ ರೌಂಡಲ್ಲಿ ಹೊಡಿತೀನ ಇಲ್ವಾ ಅಂತ ನೋಡೋಣ. ಐ ಥಿಂಕ್ ಹೊಡೆದಾಕ್ಬಿಡ್ತೀನಿ. ಫುಲ್ ಡ್ಯಾಮೇಜು. ಸೊ ಮತ್ತೆ ಹೊಡೆದ್ಬಿಟ್ಟಿದ್ವಿ. ಈ ರೌಂಡಲ್ಲೂ ಹೊಡೆದಿದ್ದೀವಿ. 5-2 ಆಗಿದೆ. ಸೊ ಮತ್ತೆ ಇಮೋಜಿ ಆಗ್ತಾಯಿದ್ದಾನೆ. ಲಾಸ್ಟ್ ಟೈಮ್ ಹಾಕಿದ ಥರನೇ ಇಮೋಜಿ ಆಗ್ತಾಯಿದ್ದಾನೆ ಮತ್ತೆ. ಅವನಿಗೆ ಇಮೋಟ್ ಆಗ್ತಾಯಿಲ್ಲ. ಯಾಕೆ ಅಂದರೆ ಬೇಜಾರಾಗ್ತಾನೆ. ಹಾಕಬೇಕು ಅನಿಸುತ್ತೆ, ಬಟ್ ಆಗ್ತಾ ಇಲ್ಲ. ಆದರೂ ನೋಡೋಣ. ಹಾಕಂಗಿದ್ರೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ನನ್ನ ಫ್ರೆಂಡೇನೇ ಅಲ್ವಾ, ಬೇರೆಯವ್ರಾಗಿದ್ದರೆ ಹಾಕ್ಬೋದಿತ್ತು.
ಹಾಗಂತ ಎಲ್ಲರಿಗೂ ಏನು ಬಿಡೋಕ್ಕೆ ಹೋಗಲ್ಲ. ಈ ಥರ ಇಮೋಟ್ ಹಾಕ್ದವ್ರಿಗೆಲ್ಲ ಹಾಕ್ತದೆ ಸುಮ್ಮನೆ ಇರ್ತೀನಿ ಅಂತ ಹೇಳೋಕ್ಕಲ್ಲ. ಕೆಲವೊಬ್ಬರಿಗೆ ಹಾಕ್ತೀನಿ. ಸೂಪರಾಗಿ ಹೊಡೆದಿದ್ದಾನೆ ನೋಡಿ. ಮತ್ತೆ ಇಮೋಟ್ ಕೂಡ ಹಾಕ್ತಾಯಿದ್ದಾನೆ. ನಾನು ನೋಡಿದೆ ಇಮೋಟ್ ಹಾಕಿದರೆ ಒಂದು ಫುಲ್ಲು ಬೇಜಾರು ಹೋಗ್ಬಿಡ್ತಾನೆ. ಬಟ್ ಈ ಸತಿ ಹಾಕಿ ಹಾಕ್ತೀನಿ ನಾನು, ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಲ್ಲ. ಏನೇನು ಬೇಕೆಲ್ಲ ಎತ್ಕೊಂಡಿದ್ದೀನಿ. ಲಾಸ್ಟಿನ 3 ರೌಂಡ್ ಹೊಡೆದ್ರೆ ಗೆಲ್ತೀನಿ, ಹೊಡಿತೀನಿ. ಯಾಕೆಂದರೆ ಅವ್ನು ಇನ್ನೂ ಅಷ್ಟು ರೌಂಡ್ ಹೊಡೆಯೋದ್ರೊಳಗೆ ನಾನು 3 ರೌಂಡ್ ಹೊಡೆದ್ರು ಆರಾಮಾಗಿ ಗೆಲ್ಬೋದು. ಸೊ ಈಗ 5-3 ಆಗಿದೆ. ನೋಡೋಣ, ಹೋಗ್ಬಿಟ್ಟು ಒಂದೇ ಬುಲೆಟಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಫೈರ್ಸ್ ಮಾಡಿದ್ರೆ ಒಂದು ಬುಲೆಟಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಈ ಜಾಗದಲ್ಲಿ ಎಲ್ಲೆಲ್ಲಿಂದ ಯಾರ್ಯಾರು ಬರ್ತಾರೆ ನೋಡಿ. ಆವಾಗಲೇ ಹೇಳ್ದಂಗೆ ಒಂದೇ ಬುಲೆಟಲ್ಲಿ ಹೊಡೆದಿದ್ದೀನಿ. ಅವನು ಮತ್ತೆ ಇಮೋಜಿ ಹಾಕ್ತಾನೆ ಇದ್ದಾನೆ. ಇವಾಗ 6-3 ಕೂಡ ಆಗಿದೆ. ಸೊ ಲಾಸ್ಟ್ ವಿಡಿಯೋ ಯಾವ ಥರ ಹೊಡೆದಿದ್ದೀನೋ ಆ ಥರ ಹೊಡಿತಿದ್ದೀನಿ. ಸೇಮ್ ಹಂಗೆ ಇದೆ ಮ್ಯಾಚು. ಯಾಕೆಂದರೆ ಅವ್ನು ಸೋಲ್ತಾ ಇದ್ದಾನೆ, ನಾನು ಗೆಲ್ತಾ ಇದ್ದೀನಿ ಈ ಮ್ಯಾಚ್ನು ಕೂಡ. ಸೊ ಹೀಗೆ ಆಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಮ್ಯಾಚಲ್ಲಿ ಅವ್ನು ಸೋತಿದ್ದಕ್ಕೆ ತುಂಬ ಬೇಜಾರಾಗಿದೆ. ಈ ಮ್ಯಾಚಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಆಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಫೈರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟ. ಫುಲ್ ಡ್ಯಾಮೇಜ್ ಕೊಟ್ಟಿದ್ದೀನಿ. ಅಯ್ಯೋ, ನೀಲಿ ಆಕಾಶ ಆಗ್ತಾಯಿದೆ. ಯಾವುದೇ ಬುಲೆಟ್ ಹೊಡೆದ್ರೂ ನೀಲಿ ಆಕಾಶನೇ ಆಗ್ತಾಯಿದೆ. ನಾವಿಲ್ಲಿ ಇಮೋಟ್ ಹಾಕ್ಕೊಂಡು ನಿಂತಿರೋಣ. ಇದ್ಯಾವ ಥರ ಹೊಡೆದ ಅವನು? ಅಲ್ಲಾಡ್ದಲ್ಲೇ ಹೊಡೆದಿದ್ದಾನೆ. ಮತ್ತೆ ಇಮೋಟ್ ಕೂಡ ಹಾಕ್ತಿದ್ದಾನೆ. ಸೊ ಈ ರೌಂಡ್ ಕೂಡ ಹೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 6-4 ಆಗಿದೆ. ಸೊ ರೌಂಡ್ 6-4 ಆಗಿದೆ. ಹೊಡಿತೀವ ಇಲ್ವಾ ನೋಡೋಣ ಈ ಮ್ಯಾಚಲ್ಲಿ. ನಾನೇ ರಶ್ ಮಾಡೋಣ ಈ ಸತಿ ನಾನೇ ರಶ್ ಮಾಡ್ಬಿಡ್ತೀನಿ. ಒಂದು ಡೆಸರ್ಟಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಗ್ಲೂವಲ್ ಬಿಡು. ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟಿದ್ದೀನಿ ಈ ರೌಂಡದು ಕೂಡ. ನೋಡೋಣ ಹೊಡೆಯೋಕ್ಕಾಗುತ್ತಾ ಇಲ್ಲ. ಸೊ ನಾನು ಇಮೋಟ್ ಹಾಕೊಂಡೆ ನಿಂತ್ಕೊತೀನಿ ಲಾಸ್ಟ್ ಟೈಮ್ ಥರನೇ. ಸೊ ಓಪನ್ ಮಾಡಿದ ತಕ್ಷಣ ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಅವನು ಡ್ಯಾಮೇಜ್ ಆಗಿದ್ದಾನೆ, ನಾನು ಡ್ಯಾಮೇಜ್ ಆಗಿದ್ದೀನಿ. ಆಲ್ರೆಡಿ ರಶ್ ಕೊಡ್ತಾನೆ. ಶೆಟ್, ಝೋನಲ್ಲೇ ಲಾಕ್ ಮಾಡ್ಕೊಂಬಿಟ್ಟೆ. ನಾನೇ ಲಾಕ್ ಮಾಡಿಬಿಟ್ಟೆ. ಸೊ 6-5 ಆಗಿದೆ. ಯಾಕೋ ಬರ್ತಾ ಹೊಡೆಯೋದು ತುಂಬಾ ಕಷ್ಟ ಆಗ್ತಾಯಿದೆ. ಸೊ ತುಂಬ ಕಾನ್ಸಂಟ್ರೇಟ್ ಮಾಡಿ ಆಡ್ತಾಯಿದ್ದಾನೆ ಅಂದ್ಕೊತೀನಿ. ಕಾನ್ಸಂಟ್ರೇಟ್ ಮಾಡಿದ್ರು ಏನು ಮಾಡಿದ್ರು ಒಂದು ಗೇಮ್ ಪ್ಲೇ. ಬಟ್ ಯಾಕೋ ನಾನೇ ಸ್ವಲ್ಪ ಲೇಜಿಯಾಗಿ ತೊಗೊತಾ ಇದ್ದೀನಿ ಅನಿಸ್ತಾಯಿದೆ. ನೋಡೋಣ, ಲಾಸ್ಟ್ 2 ರೌಂಡ್ ಇದೆ. ಅವನಿಗೆ 3 ರೌಂಡ್ ಬೇಕು, ನನಗೆ 2 ರೌಂಡ್ ಬೇಕು.
ಯಾರು ಹೊಡಿತೀವಿ ಅಂತ ನೋಡೋಣ. ಸೊ ನನಗನ್ಸುತ್ತೆ ನಾನೇ ಹೊಡಿತೀನಿ ಅಂತ, ಅವನಿಗನ್ಸುತ್ತೆ ಅವನೇ ಹೊಡಿತಾನೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಅದು ಅವರವರ ಗೇಮ್ ಪ್ಲೇ ಮೇಲೆ ಡಿಪೆಂಡು ಯಾರು ಗೆಲ್ತಾರೆ ಅಂತ. ನಾನು ಹೊಡಿತೀನಿ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಅವ್ನು ಯಾಕೋ ಬೈದಲ್ಲಿ ಶಾರ್ಟ್ ರೇಂಜಲ್ಲೇ ನೋಡ್ಬೋದು, ಅವನು ಹಿಂದೆಯಿಂದ ಬರೋದು ಜಾಸ್ತಿ. ಸೊ ಫುಲ್ ಡ್ಯಾಮೇಜ್ ಕೊಡ್ತಿದ್ದೀನಿ. ಮತ್ತೆ 360 ಹಾಕ್ಕೊತಾ ಇದ್ದಾನೆ. ಇನ್ನು ಯಾಕೋ ಸ್ವಲ್ಪ ಗೇಮ್ ಪ್ಲೇ ಲೆವೆಲ್ ಕಮ್ಮಿ ಆಗ್ತಿದೆ, ಯಾಕಂದರೆ ಅವ್ನು ಮತ್ತೆ 360 ಹಾಕ್ಕೊಂಡ್ರೆ ಕಾಯ್ಕೊಂಡು ನಿಲ್ಬೇಕಾಗುತ್ತೆ. ಹಾಕ್ಬಿಟ್ಟಿದ್ದೀವಿ, ಮತ್ತು 7-5 ಆಗಿಬಿಟ್ಟಿದೆ. ಸೊ ಇಮೋಟ್ ಕೂಡ ಹಾಕೋಣ ಇವಾಗ. ನೋಡ್ಬೋದು ಇಮೋಟ್ ಕೂಡ ಹಾಕ್ತಿದ್ದೀವಿ. ಮತ್ತೆ ನಾನು ಯಾವುದೇ ರೌಂಡಲ್ಲಿ ಹೊಡೆದ್ರೂ ಇಮೋಜಿ ಆಗ್ತಾಯಿದ್ದಾನೆ, ಅಂದರೆ ಸ್ವಲ್ಪ ಹುರ್ಕೊತಾ ಇದ್ದಾನೆ, ಮತ್ತೆ ಸೋಲ್ತಾ ಇದ್ದೀನಲ್ಲ ಅಂಥೇಳಿ. ಓಕೆ 7-5 ಕೂಡ ಆಗಿದೆ. ಸೊ ಲಾಸ್ಟ್ ರೌಂಡು ಹೊಡಿತೀನ ಅಥವಾ ಅವನು ಕಮ್ಬ್ಯಾಕ್ ಮಾಡ್ತಾನ ಅಂತ ನೋಡೋಣ. ಕಮ್ಬ್ಯಾಕ್ ಮಾಡಿದ್ರು ಅವನು 3 ರೌಂಡ್ ಹೊಡಿಬೇಕು, ನಾನು ಒಂದೇ ಒಂದು ರೌಂಡು. ಸೊ ಈ ರೌಂಡ್ ಹೊಡೆದ್ರೆ ಯಾವ ಕಮ್ಬ್ಯಾಕು ಇರೋಲ್ಲ. ಸೊ ಇದೊಂದು ರೌಂಡ್ ಹೊಡೆದ್ಬಿಡ್ತೀನಿ. ಸೊ ನನಗೆ ಕೂಡ ಈಸಿ ಆಗುತ್ತೆ. ಇನ್ನೊಂದು ರೌಂಡ್ ಬಿಟ್ಟರು ನನಗೆ ಕಷ್ಟ ಹೋಗ್ಬಿಡುತ್ತೆ. ಬಂದು ಹಂಗೆ ತಲೆ ಮೇಲೆ ಕುತ್ಕೊಂಡ್ಬಿಟ್ಟ, ಆ ಥರ ಇತ್ತು ಹೊಡೆದಿದ್ದು. ಸೊ ಇಮೋಟ್ ಯಾವುದು ಆಗ್ತಾಯಿಲ್ಲ, ಯಾಕೆಂದರೆ ನಾನು ಇಮೋಟ್ ಹಾಕಿದ್ನಲ್ಲ. ಸೊ ಅದಕ್ಕೋಸ್ಕರ ಅವನು ನನಗೆ ಯಾವುದೇ ಇಮೋಟ್ ಕೂಡ ಆಗ್ತಾಯಿಲ್ಲ ವಾಪಸ್ಸು. ಸೊ ಈಗ 7 ಮತ್ತು 6 ಆಗಿದೆ. ಸೊ ಎಲ್ಲ ಏನೇನು ಬೇಕಾಗಲ್ಲ ತೊಗೊತಾ ಇದ್ದೀನಿ. ಗನ್ನು M187 ಸ್ವಲ್ಪ ಸೆನ್ಸಿ ಚೇಂಜ್ ಆಗಿದೆಯಾ ಇಲ್ಲ, ಸೇಮ್ ಸೆನ್ಸಿನೇ ಇದೆ. ಬಟ್ ಆದರೂ ಯಾಕೋ ಸ್ವಲ್ಪ ಡ್ರ್ಯಾಗ್ ಆಗೋದು, ಸ್ವಲ್ಪ ನೀಲಿ ಆಕಾಶ ತೋರಿಸ್ತಾ ಇದೆ ಯಾವಾಗ ನೋಡಿದ್ರು. ಸೆನ್ಸಿ ಸೇಮ್ ಇದೆ, ಬಟ್ ಯಾಕೆ ಡೈರೆಕ್ಟ್ ಮೇಲೆ ಡ್ರ್ಯಾಗ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಸೊ ಈಗ ಈ ಥರ ಡ್ರ್ಯಾಗ್ ಮಾಡ್ತೀವಲ್ಲ, ಸೊ ಅದು ನಮ್ಮ CS ಮ್ಯಾಚ್ ಆಗಿರಲಿ ಅಥವಾ BR ರ್ಯಾಂಕ್ ಮ್ಯಾಚ್ ಆಗಿರಲಿ ಅಲ್ಲೆಲ್ಲೂ ಬರೋದಿಲ್ಲ. ಅವನು ಇಲ್ಲೇ ಬಚ್ಚಿಡ್ಕೊಂಡು ಆಡ್ತಾ ಇದ್ದಾನೆ. ಕೊಟ್ಟಿದ್ದೀನಿ ಡ್ಯಾಮೇಜ್ನ. Need equipment. ಕೂಡ ಪುಡಿ ಆಗೋಗ್ಬಿಟ್ಟಿದೆ. ಸೊ ಅವನು ಕೂಡ ಹೀಲ್ ಆಗ್ತಿದ್ದಾನೆ, ನಾನು ಹೀಲ್ ಆಗೋಣ. ಸೊ ಅವನದು ಹೆಲ್ಮೆಟ್ ಪುಡಿ ಆಗಿದೆ, ನಂದು ಹೆಲ್ಮೆಟ್ ಪುಡಿ ಆಗೋಗ್ಬಿಟ್ಟಿದೆ. ಏನಿದ್ರು ನಮ್ಮದು ಹೀಲಿಂಗಲ್ಲೇ ನಾವು ಗೇಮ್ ಪ್ಲೇ ಮಾಡ್ಕೋಬೇಕು.
ಲಾಸ್ಟ್ ರೌಂಡ್ ಕೂಡ ನಾವೇ ಹೊಡೆದ್ವಿ 8-6 ನಾವು ವಿನ್ ಆಗಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.